कर्नाटकची जीवनरेखा महादई आणि कळसा बांडोरी प्रकल्पासाठी गेल्या 40 वर्षांपासून लढा दिला असला तरी सरकारने दुर्लक्ष केले आहे। ही अत्यंत दुःखद बाब आहे असे कर्नाटक सेनेचे उत्तर कर्नाटकचे अध्यक्ष अमृतिचारी यांनी सांगितले। ते गुरुवारी बेळगावच्या सर्किट हाऊसमध्ये पत्रकारांशी संवाद साधताना बोलत होते। उत्तर कर्नाटकದ ಜೀವನಾಡಿ ನಮ್ಮೆಲ್ಲರ ಹಕ್ಕು ನಮ್ಮ ಸ್ವತ್ತು ಅದೇ ನಮ್ಮ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅಂತೇಳಿ ನಾವು ಮನಸ್ಸು ಮುಟ್ಕೊಂಡು ಇವತ್ತು ಹೇಳಬೇಕಾಗಿದೆ। ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಅವು ಕೂಡ ಅದನ್ನು ಮುಂದಾಳತ್ವವನ್ನು ತಗೊಂಡು ತ್ವರಿತ ಗತಿಯೊಳಗೆ ಕೊನೆ ಅಂಚಿನ ರೈತನಿಗೆ ನೀರು ಮುಟ್ಟಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿಯಿಂದ ನಾವು ಹೇಳಬೇಕಾಗಿದೆ। ನಿರಂತರವಾಗಿ ನವಲಗುಂದ, ನರಗುಂದ, ಬಾದಾಮಿ, ಬಿಜಾಪುರ, ಬಾಗಲಕೋಟ, ಹುಬ್ಬಳ್ಳಿ, ಧಾರವಾಡ, ಕಲಘಟಗಿ ಒಳಗೊಂಡಂತೆ 1737 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಆಗಸ್ಟ್ 14ನೇ ತಾರೀಕು 2018ರಿಂದ ಅದು ಟ್ರಿಬ್ಯುನಲ್ನಿಂದ ಆರ್ಡರ್ ಬಂತು। ಟ್ರಿಬ್ಯುನಲ್ನಿಂದ ಆರ್ಡರ್ ಬಂದರೂ ಕೂಡ 3.56 TMC ನೀರನ್ನು ನೀವು ಕರ್ನಾಟಕದವರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಬಂದರೂ ಕೂಡ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಹಸಿರು ನಿಸಾರಿ ತೋರಿಸ್ತಾ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ। ಮೊನ್ನೆ ತಾನೇ ಸುಮಾರು 1 ವರ್ಷಗಳ ಹಿಂದ್ಗಡೆ BJPಯವರು ಅಮಿತ್ ಶಾನ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಏನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾಡಿದ್ರು। ಆ ಸ್ವಾಗತ ಹೆಂಗೆ ಕೋರಿದ್ರಿ ಅಂದರೆ ನಾವು DPRನ ತಂದು ಬಿಟ್ಟಿದ್ದೀವಿ, ನಾಳೆ ಕೆಲಸ ಪ್ರಾರಂಭ ಮಾಡಿಬಿಡ್ತೀವಿ, ನೀರು ಹರಿಸೇ ಬಿಡ್ತೀವಿ ಅನ್ನೋ ಮಟ್ಟಿಗೆ ಮಾತಾಡಿದರು ಅವರು। ಬಂದು उत्तर कर्नाटकाच्या सर्वांगीण विकासासाठी महादई कळसा बांडोरीसाठी तसेच पाण्यासाठी लवकरच पदयात्रा काढणार असल्याचे त्यांनी जाहीर केले। विनोद कोलकार, KMM मराठी, बेळगाव।